ರಾಜ್ಯಪಾಲರಿಂದ ಸರ್ಕಾರಕ್ಕೆ ಮತ್ತೊಂದು ಸ್ಫೋಟಕ ಪತ್ರ ಬಂದಿದೆ. ತನಿಖಾ ಸಂಸ್ಥೆಗಳಿಗೆ ಬರೆದಂತ ಲೆಟರ್ ಲೀಕ್ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆಯನ್ನ ಪತ್ರದಲ್ಲಿ ಕೇಳಲಾಗಿದೆ. ರಹಸ್ಯ ಮಾಹಿತಿ ಸೋರಿಕೆಯಾದ ಬಗ್ಗೆ ಗವರ್ನರ್ ಗರಂ ಆಗಿದ್ದಾರೆ. ಲೋಕಾಯುಕ್ತ ಮತ್ತು ಎಸ್ಐಟಿಗೆ ಗವರ್ನರ್ ಬರೆದಂತ ಪತ್ರ ಬಹಿರಂಗ ಆಗಿದೆ. ಇದು ಬಹಿರಂಗವಾಗಿದ್ದು ಹೇಗೆ, ಇದರ ಬಗ್ಗೆ ತನಿಖೆ ಮಾಡಿ ಅಂತ ಸೂಚಿಸಲಾಗಿದೆ. ಸರ್ಕಾರ ಮತ್ತು ಕ್ಯಾಬಿನೆಟ್ಗೆ ಗವರ್ನರ್ ಪತ್ರ ತಲುಪಿದೆ. ಸಚಿವರಿಗೆ ಸರ್ಕಾರಕ್ಕೆ ಈ ಪತ್ರ ಸಿಕ್ಕಿದ್ದು ಹೇಗೆ ಅಂತ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮತ್ತು ಲೋಕಾಯುಕ್ತ ಎಸ್ಐಟಿಗೆ ಪತ್ರ ಬರೆಯಲಾಗಿದೆ. ಇದರ ಬಗ್ಗೆ ತನಿಖೆ ನಡೆಸಿ ವರದಿ ನೀಡಿ ಅಂತ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಮೊದಲೇ ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ ಸಂಘರ್ಷ ನಡೀತಾ ಇದೆ. ಈ ಮಧ್ಯೆ ಈ ಪತ್ರ ಏನನ್ನು ಸೂಚಿಸ್ತಾ ಇದೆ? ಖಂಡಿತವಾಗಿಯೂ ರಕ್ಷತ್, ಮೂಡ ಪ್ರಕರಣ ವಿಚಾರ ಕುರಿತಂತೆ ಸರ್ಕಾರ ಮತ್ತೆ ರಾಜಭವನದ ನಡುವೆ ಯಾವ ರೀತಿ ತಿಕ್ಕಾಟ ನಡೀತಾ ಇದೆಯೋ ಈಗ ಮುಂದುವರೆದು ಪ್ರಮುಖವಾದಂಥ ಪತ್ರಗಳ ವಿಚಾರ ಕುರಿತಂತೆ ಗೌಪ್ಯತೆ ಬಹಿರಂಗವಾಗಿದ್ದು ಹೇಗೆ ಅಂತಕ್ಕಂಥ ವಿಚಾರ ಕುರಿತಂತೆ ರಾಜ್ಯಪಾಲರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಪ್ರಮುಖವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದು 16 ಮತ್ತು 17ನೇ ಸಚಿವ ಸಂಪುಟ ಸಭೆಯ ನಿರ್ಣಯದ ಅಜೆಂಡಾ ಮಾತ್ರ ಲಭ್ಯವಾಗಿದೆ. ಅಲ್ಲಿ ಆದಂಥ ನಿರ್ಣಯಗಳ ಪ್ರಮುಖ ವಿಚಾರ ಕುರಿತಂತೆ ನಮಗೆ ಮಾಹಿತಿ ಬಂದಿಲ್ಲ ಅಂತಕ್ಕಂಥ ವಿಚಾರ ಕುರಿತಂತೆ ಸಂಪುಟ ವಿಭಾಗಕ್ಕೆ ರಾಜಭವನದಿಂದ ದೂರವಾಣಿ ಕರೆ ಮಾಡಿ ಅಲ್ಲಿನ ಸಚಿವ ಸಂಪುಟ ಸಭೆಯಲ್ಲಾದಂಥ ನಿರ್ಣಯದ ಮಾಹಿತಿಯನ್ನು ತರಿಸ್ಕೊಳ್ತಾರೆ. ಈ ವಿಚಾರ ಕುರಿತಂತೆ ಅಂದಿನ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕರುಗಳಾದಂಥ ಕುಮಾರಸ್ವಾಮಿ ಇರ್ಬೋದು, ಮತ್ತೆ ಶಶಿಕಲಾ ಜೊಲ್ಲೆ, ಜನಾರ್ದನ ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ಲೋಕಾಯುಕ್ತ ಸಂಸ್ಥೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈ ವಿಚಾರ ಕುರಿತಂತೆ ಅಂದರೆ ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆಯಾಗಿದ್ದು ಪ್ರಮುಖವಾಗಿ ರಾಜ್ಯಪಾಲರಿಗೆ ಬರೆದಂಥ ಪತ್ರ ಅಂದರೆ ಏನು ಇವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ನೀಡಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಯಾವ ರೀತಿ ಪತ್ರವನ್ನು ಬರೆಯಲಾಗಿದೆ, ಈ ವಿಚಾರ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಯಿತು, ಈ ವಿಚಾರ ಕುರಿತಂತೆ ಅಂದರೆ ಲೋಕಾಯುಕ್ತ ಸಂಸ್ಥೆ ಏನು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ರು ಈ ಪತ್ರ ಯಾವ ರೀತಿ ಲೀಕ್ ಆಯಿತು ಎಂಬತಕ್ಕಂಥ ವಿಚಾರ ಕುರಿತಂತೆ ಕೂಡ ರಾಜ್ಯಪಾಲರು ಮಾಹಿತಿಯನ್ನು ನೀಡಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಈಗ ಪತ್ರವನ್ನು ಕೂಡ ಸರ್ಕಾರಕ್ಕೆ ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರೆದಿದ್ದಾರೆ. ಪ್ರಮುಖವಾಗಿ ಪ್ರಾಸಿಕ್ಯೂಷನ್ ಅಂದರೆ ಅಭಿಯೋಜನಾ ಮಂಜೂರಾತಿ ವಿಚಾರ ಕುರಿತಂತೆ ಯಾವ ರೀತಿ ಲೋಕಾಯುಕ್ತ ಸಂಸ್ಥೆ ರಾಜಭವನಕ್ಕೆ ಕಳಿಸಿತ್ತೋ ಈ ವಿಚಾರ ಕುರಿತಂತೆ ಬಹಿರಂಗವಾಗಿದ್ದು ಹೇಗೆ ಎಂಬತಕ್ಕಂಥ ವರದಿಯನ್ನು ನೀಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಈಗ ರಾಜಭವನದಿಂದ ಈಗ ಸರ್ಕಾರಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.